ಅಂಥವ್ರು ಹಣದಾಸೆಯಿಂದ ಇಂಥ ಅಧರ್ಮದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಂಬಕ್ಕಾಗದೇ ಇರುವಂತ ವಿಷಯ. ರಾಜು, ಏನೋ ಇದೆಲ್ಲ? ನಾವು ಕೇಳಿದ್ದೆಲ್ಲ ಸುಳ್ಳು ತಾನೆ? ನೀವು ಕೇಳಿರೋದು ನಿಜಾನೇನಮ್ಮ? ಏನ್ರಿ ನೀವ್ ಹೇಳ್ತಿರೋದು? ನಮ್ಮ ಹೊಲನ ಅನಘಾದೇವಿಗೆ ಬರೆದು ಕೊಟ್ಟಿದ್ದೀರಾ? ಇಲ್ಲ ಜಾನಕಿ, ಆದ್ರೆ ನಾನ್ ಬರೆದು ಕೊಟ್ಟ ಹಾಗೆ ಅನಘಾದೇವಿ ಪತ್ರಗಳನ್ನ ಎತ್ಕೊಂಡು ಬಂದ್ಲು. ಅದನ್ನ ಕೊಟ್ಟಿದ್ ನಾನೇ ಅಲ್ವಾ? ಅಯ್ಯೋ, ಅದ್ ಹೇಗ್ ನಡೆಯಕ್ ಸಾಧ್ಯ ಭಾವನವ್ರೆ? ಅದ್ ಹೇಗ್ ನಡೀತು ಅಂತ ನನಗೂ ಅರ್ಥ ಆಗ್ತಿಲ್ಲ. ಮನೇಲಿರಬೇಕಾದಂತ ಒರಿಜಿನಲ್ ಪತ್ರಗಳು ಅನಘಾದೇವಿ ಕೈಗೆ ಸೇರಿದೆ. ಹಾಗಾದ್ರೆ ಭಾವನವ್ರೆ, ಊರ್ನವ್ರೆಲ್ಲ ಮಾತಾಡ್ಕೊಳ್ತಿರೋದ್ ನಿಜನಾ? ನೀವು ಹೊಲನ ದೇವ್ರಿಗೆ ಕೊಡ್ತೀನಿ ಅಂತ ಆ ಅನಘಾದೇವಿಗೆ ಮಾರ್ಬಿಟ್ರಿ ಅಂತ ಆಯ್ತು. ಅಂದ್ರೆ ಊರ್ನವ್ರು ಮಾತಾಡ್ತಿದಾರಲ್ಲ ಅಂತ. ಮಾತಾಡ್ಬಿಟ್ರೆ ಅದು ಸುಳ್ಳು ಅಂತ ನಾವು ಅವ್ರಿಗೆ ಹೇಳ್ಬೇಕೆ ಹೊರತು ಅಣ್ಣನೇ ನೇರವಾಗಿ ಕೇಳ್ತೀಯಾ? ಆಹಾ, ಸೀನು ಹೇಳ್ತಿದ್ದಾನಲ್ಲ ಅಂತ. ಅವನು ಕೇಳಿಸ್ಕೊಂಡಿದ್ದನ್ ನಮಗ್ ಬಂದ್ ಹೇಳ್ದ, ಆದ್ರೆ ಅದು ಸತ್ಯ ಅಲ್ಲ ಅಂತ ಅಣ್ಣ ಹೇಳ್ತಾ ಇದ್ದಾನಲ್ಲ. ಅಷ್ಟಕ್ಕೂ ಏನ್ ನಡೀತಾ ಇದೆ? ನಾನ್ ಮಾರ್ಲಿಲ್ಲ, ಆದ್ರೆ ಮನೆಯಲ್ಲಿದ್ದಂತ ಡಾಕ್ಯುಮೆಂಟ್ಸ್ ಅನಘಾದೇವಿ ಕೈಯಲ್ಲಿದೆ. ರಿಜಿಸ್ಟ್ರೇಷನ್ ಆಫೀಸಲ್ಲಿ ಕೂಡ ನಾನು ಅವಳಿಗೆ ಮಾರಿದ್ದೀನಿ ಅಂತಾನೆ ಮಾತಾಡ್ಕೋತಾ ಇದ್ದಾರೆ. ನನ್ನ ಮುದ್ರೆ ಮತ್ತೆ ಸಹಿ ಕೂಡ ಇದೆ ಅದರಲ್ಲಿ. ಇದೆಲ್ಲ ಹೇಗ್ ನಡೀತು ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದು ಅವಳ ಕೈಗೆ ಹೇಗ್ ಸೇರ್ತು ಅಂತ ನಾವು ಕಂಡು ಹಿಡಿಬೇಕೀಗ. ಅಂತ ಕೆಲಸ ಮಾಡಬೇಡಿ, ನಾನ್ ಸಿಕ್ಕಾಕೊಂಡ್ಬಿಡ್ತೀನಿ. ಅಣ್ಣಯ್ಯ ಶಿವರಾಜು ನಿಮ್ ಜೊತೆನೆ ಹೋದ್ರಲ್ಲ, ಅವರೆಲ್ಲ ಎಲ್ಲಿ? ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪೊಲೀಸ್ ಅರೆಸ್ಟ್ ಮಾಡೋದಂದ್ರೆ ಏನು ದೊಡ್ಡಪ್ಪ? ಅನಘಾದೇವಿ ಅವಳ ಸಪೋರ್ಟ್ಗೋಸ್ಕರ ಪೊಲೀಸರನ್ನ ಕರ್ಕೊಂಡು ಬಂದಿದ್ಲು. ನನಗೆ ಅವಮಾನ ಆಯ್ತು ಅನ್ನೋ ನೋವಲ್ಲಿ ಅವರಿಬ್ರು ಪೊಲೀಸರ ಹತ್ರ ಗಲಾಟೆ ಮಾಡಿದ್ರು. ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಪೊಲೀಸ್ ಹತ್ರ ಹೋಗೋದ್ ಯಾಕೆ? ಅಷ್ಟಕ್ಕೂ ನನ್ ಗಂಡನ್ಗೆ ಯಾಕಷ್ಟು ಕೋಪ ಬರ್ಬೇಕು? ಹಿಂದೆ ಮುಂದೆ ಯೋಚಿಸ್ಬಾರ್ದಾ? ಚಿಂತೆ ಮಾಡಬೇಡಿ, ನಾನು ಕೋರ್ಟ್ಗೆ ಹೋಗಿ ಅವ್ರನ್ನ ಬಿಡಿಸ್ಕೊಂಡು ಬರ್ತೀನಿ. ಹೋಗಿ ಬರ್ತೀನಿ ಜಾನಕಿ. ಅಯ್ಯೋ, ಎಂತ ಮೋಸ ಮಾಡಿದಾಳೆ! ನನ್ ಸಪೋರ್ಟ್ ಇಂತ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ನನ್ ಗಂಡನ್ನೇ ಅರೆಸ್ಟ್ ಮಾಡಿಸ್ತಾಳ? ಮಾಡ್ತೀನಿ ಅವಳಿಗೆ ಸರಿಯಾಗಿ. ಇವ್ರ ಮೇಲೆ ಇಷ್ಟೊಂದು ಅಪವಾದ ಬರೋದು ಅಂದ್ರೆ ಏನು? ಅವ್ರನ್ನ ಅರೆಸ್ಟ್ ಮಾಡೋದು ಅಂದ್ರೆ ಏನು? ಆ ದರಿದ್ರದವಳು ಅನಘಾದೇವಿ ಬಂದಾಗ್ಲೇ ನನ್ಗೆಲ್ಲ ಅರ್ಥ ಆಯ್ತು. ನಮ್ ಕುಟುಂಬನ ಹಾಳ್ ಮಾಡಕ್ಕೆ ಬಂದಿದ್ದು ಅಂತ. ಮೇಲ್ನೋಟಕ್ ನಗ್ತಾಳೆ, ಆದ್ರೆ ಮನ್ಸ್ ತುಂಬಾ ಬರೀ ವಿಷಾನೆ. ಅವಳ ಕೈ ಕಾಲ್ ಸೇದೋಗ, ಅವಳ ಬಾಯಿ ಬಿದ್ದು ಹೋಗ. ಇಲ್ಲಿವರೆಗೂ ಇದ್ದಂತ ಶತ್ರುಗಳು ಒಂದ್ ಲೆಕ್ಕ ಆದ್ರೆ ಇವ್ರೊಂದ್ ಲೆಕ್ಕ. ಸ್ವಲ್ಪ ಹುಷಾರಾಗಿರ್ಬೇಕು. ಅವಳು ಕೊನೆಗಾಲ ಬಂದಿರೋದಕ್ಕೆ ಇಲ್ಲಿಗೆ ಬಂದಿರೋದು. ಈಗ ಎಷ್ಟೇ ಹಾರಾಡಿದ್ರು ಕೊನೆಗೆ ಅವಳಿಗೋಸ್ಕರ ತೆಗ್ದಿರೋ 6 ಅಡಿ ಗುಂಡಿಲ್ಲೇ ಬೀಳ್ಬೇಕು ಅವಳು. ಈ ಊರಲ್ಲಿ ಧರ್ಮನ ಕಾಪಾಡೋದಕ್ಕೆ ದೇವ್ರು ದೊಡ್ಡಪ್ಪನ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅವ್ರನ್ನ ಯಾರು ಏನು ಮಾಡೋದಕ್ಕಾಗಲ್ಲ. ಅದಕ್ಕೆ ಬಾಯಿ ಮುಚ್ಕೊಂಡಿದ್ರೆ ನಿನಗೆ ಒಳ್ಳೇದು. ಇಲ್ಲಾಂದ್ರೆ ಹೋಗಿ ಹೇಳು, ಏನ್ ನಡಿಬೇಕೋ ಅದೇ ನಡೆಯುತ್ತೆ. ಅಯ್ಯೋ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಹೋಗ್ ಹೇಳು. ಅದ್ಗೆ ಅದು ಅಂದ್ರೆ ಏನೋ ಬಾಯಿಗೆ ಬಂದ್ಬಿಡ್ತು, ಮಾತಾಡ್ಬಿಟ್ಟೆ ಅಷ್ಟೇ. ಅತ್ಗೆ ದೊಡ್ಡ ಮನ್ಸ್ ಮಾಡಿ ಕ್ಷಮಿಸಿ, ನಮ್ಮ ಮನೆಯವ್ರನ್ನ ಕಾಪಾಡತ್ಗೆ. ನೀನು ಕೈ ಮುಗಿದ್ ಕೇಳಿದ್ರು, ನನ್ ಕಾಲಕ್ ಬಿದ್ದು ಕೇಳಿದ್ರು ನಿನ್ ಗಂಡನ್ನ ಬಿಡ್ಸೋ ಮಾತೇ ಇಲ್ಲ. ಆ ರಾಜಾರಾಮ ಯಾವಾಗ ಸಿಗ್ತಾನೆ ಅಂತ ಕಾಯ್ತಾ ಇದ್ದೆ.
ಇಷ್ಟು ದಿನಗಳಾದ್ಮೇಲೆ ಸಿಕ್ಕಿದಾನೆ. ನಾನ್ ಯಾಕೆ ಸುಮ್ನೆ ಬಿಡ್ಲಿ? ನೋ 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 ಯು ಕ್ಯಾನ್ ಗೋ. ಅತ್ತಿಗೆ, ಏನ್ ರಾಜಿ ಇದು? ಅನಾಗದೇವಿ ಅತ್ತೆ ಯಾಕೆ ಹೀಗ್ ಮಾಡ್ತಿದ್ದಾರೆ? ದುಡ್ಡುಗೋಸ್ಕರ ರಕ್ತ ಹಂಚ್ಕೊಂಡು ಹುಟ್ಟಿರೋ ರಕ್ತನ್ ಕುಡಿಯೋದಕ್ಕೂ ಕೂಡ ಅತ್ತೆ ಯೋಚನೆ ಮಾಡಲ್ಲ. ಅವ್ರ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತಿದೆ. ಅವ್ರ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ಯಾವತ್ತಿಂದನೂ ಮನಸ್ತಾಪಗಳಿದೆ. ಅಪ್ಪಂಗೆ ಕೊಡೋದು ಮಾತ್ರನೇ ಗೊತ್ತು, ಅವ್ರಿಗೆ ಕಿತ್ಕೊಳ್ಳೋದು ಮಾತ್ರನೇ ಗೊತ್ತಿರೋದು. ಇಬ್ರು ಸಿದ್ಧಾಂತಗಳು ಬೇರೆ, ಬದುಕ್ತಿರೋ ಮಾರ್ಗನೇ ಬೇರೆ. ಅದಕ್ಕೆ ಇಷ್ಟು ದಿನ ಅವ್ರನ್ನ ದೂರ ಇಟ್ಟಿದ್ದು. ಇವಾಗ ನಾವು ಖುಷಿಯಾಗಿರ್ಬೇಕು ಅಂತ ಅನ್ಕೊಳ್ಳೋ ಟೈಮಲ್ಲಿ ಎಲ್ಲವೂ ಬಂದು ಹಾಳಾಗೋಯ್ತು. ನನಗ್ಯಾಕೋ ತುಂಬಾ ನೆಗೆಟಿವ್ ವೈಬ್ಸ್ ಬರ್ತಿದೆ. ಸಮಥಿಂಗ್ ಇಸ್ ರಾಂಗ್ ರಾಜಿ. ಹೌದು ಆದ್ಯ, ಅವರು ಅಷ್ಟೆಲ್ಲ ಯೋಚನೆ ಮಾಡದೆ ಏನು ಮಾಡೋದಿಲ್ಲ. ಖಂಡಿತವಾಗ್ಲೂ ಏನೋ ದೊಡ್ಡ ಪ್ಲಾನೇ ಮಾಡಿರ್ಬೇಕು. ಹೌದು ರಾಜಿ, ದೊಡ್ಡಪ್ಪನ ಹತ್ರ 10 ಎಕರೆ ಹೊಲ ಕೇಳಿದ್ದಾರೆ. ಬೇಡ, ಆ ಹೊಲದಲ್ಲಿ ದೇವಸ್ಥಾನ ಕಟ್ಟೋಣ ಅಂತ ದೊಡ್ಡಪ್ಪ ಹೇಳಿದ್ರೆ ಸೈಲೆಂಟ್ ಆಗಿ ಹೊರಟೋದ್ರು. ಅಯ್ಯೋ, ಕೂಲಾಗಿದ್ದಾರೆ ಅನ್ಕೊಂಡೆ. ಇಲ್ಲ ಆದ್ಯ, ಅವರು ಕೂಲಾಗೆ ಇದ್ದು ಬೆಂಕಿ ಹಚ್ಚೋ ಥರ ರಾಕ್ಷಸರ ತರನೇ ಯೋಚನೆ ಮಾಡ್ತಾರೆ. ಕ್ರೂರವಾದ ಬುದ್ಧಿ, ಮೋಸ, ದಗ, ದೌರ್ಜನ್ಯ, ದುರ್ಮಾರ್ಗ ಇದೆ ಅವ್ರ ಸಂಪಾದನೆ ಮಾರ್ಗ. ಅರ್ಥ ಆಗ್ತಿದೆ ರಾಜಿ. ಅವ್ರ ಮಾತು, ನಗು, ನೋಟ ಎಲ್ಲವೂ ವಿಷಕಾರಿನೇ.